ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್. ಇವತ್ತು ನನ್ನ ದಿನಚರಿ ಏನು ಅಂತ ನಾನೇ ಯೋಚನೆ ಮಾಡಿ ಕ್ಯಾಲ್ಕುಲೇಷನ್ ಆಗೋಕ್ಕೂ ಮುಂಚೆನೇ ನಮ್ಮ ಮನೆ ದೇವರು ನನಗೇ ಗೊತ್ತಿಲ್ಲದೆ ಏನಾದ್ರು ಒಂದು ಆರ್ಡ್ರ್ ಮಾಡಿಬಿಟ್ಟಿರ್ತಾರೆ. ಬೆಳಗ್ಗೆ ನನ್ನ ಆಫೀಸಿಂದ ಕಾಲ್ ಬರುತ್ತೋ ಇಲ್ವೋ, ಈ ಮೆಶೋ, ಅಮೆಜಾನು, ಫ್ಲಿಪ್ಕಾರ್ಟಿಂದ ಅಂತಂತೂ ಗೊತ್ತಾಯಿರ್ತದೆ. ಏನಮ್ಮ ಗೊತ್ತಿಲ್ಲದೆ ಅದು ಸಾಲದೆತ್ಕೆ ಇಲ್ಲಿ ನೋಡಿ, ಇದೇನೋ ಡ್ರೆಸ್ ನೋಡುವೆ, ಸಾಲದೆತ್ಕೆ ನಾನೇ ಹೋಗಿ ಕೆಳಗಡೆ ತಗೊಂಡು ಪೇ ಮಾಡಿ ಬೇರೆ ಬರಬೇಕು. ಇವರು ಇಲ್ಲಿ ಆರಾಮಾಗಿ ಡಿಸ್ಕೋ ಡ್ಯಾನ್ಸ್ ಆಡ್ಕೊ ಕೂತಿರ್ತಾರೆ. ಏನೋ ಮಾಡ್ರು ಮಾಡಿದ್ಯ ಅದು ಚಿಕ್ಕದೊಂದು ಟಾಪ್. ಇವಳೆ ಇಷ್ಟು ಒಳ್ಳೆ ಚಿಕ್ಕದ ಟಾಪ್ ಅಂತೆ. ಯಾಕೆ ನಾವು ಹೋಗಿ ಗೊತ್ತಾ, ಯಾಕಂದ್ರೆ ಪೇ ಮಾಡಿರ್ಲಿಲ್ಲ ಅದಕ್ಕೆ. ನೋಡಿ ಫ್ರೆಂಡ್ಸ್, ಹೆಣ್ಮಕ್ಳದು ಹೆಂಗೆಲ್ಲ ದಾಂಧಲೆ ಇರುತ್ತೆ ನಮ್ಮ ಜೊತೆ. ದಂಧೆ ಮಾಡಿಸ್ತಿದ್ದಾರೆ ನಮ್ಮ ಮನೇಲಿ. ನಂದು ದುಡ್ಡೆಲ್ಲ ಚೌರ ಮಾಡ್ತಿದ್ದಾರೆ. ಮೊನ್ನೆ ತಾನೇ ಕರ್ಕೋಗಿದ್ದೀನಿ, ನಿಮಗೆ ಗೊತ್ತಿದ್ದಂಗೆ ಇಲ್ಲೇ ತೋರಿಸಿದ್ದೀನಿ ಅನ್ಸುತ್ತೆ, ವಿಶಾಲ್ ಮಾರ್ಟ್ಗೆ, ಸ್ಟೈಲ್ ಯೂನಿಯನ್ಗೆ, ಜುಡಿಯೋಗೆ. ಯಪ್ಪ, ಈಗ ಸಾಲದೆತ್ಗೆ ಇನ್ನೊಂದು ಯಾವುದೋ ಟಾಪು. ಕೊಡಿಲ್ಲ ಆಯಿತು, ಕೊಡಿಲ್ಲ ನೋಡ್ತೀನಿ. ಕೊಡಿಲ್ಲ ಆಯಿತು ನೋಡ್ತೀನಿ, ಹಿಡ್ಕೋ ಕ್ಯಾಚು. ಹಿಡಿತೀವಲ್ವ ಅಂತ ಚೆಕ್ ಮಾಡಿದೆ. ಸೊ ಈಗ ಫ್ರೆಂಡ್ಸ್, ಇವತ್ತು ನಾನು ಆ್ಯಕ್ಚುಲಿ ಪುನಃ ಇವತ್ತು ಅಪಾಯಿಂಟ್ಮೆಂಟ್ ಇದೆ. ಈ ಸೊಸೈಟಿಲಿ ರೇಷನ್ ತಗೊಳಂಗೆ ಹೆಂಗೆ ಹೋಗ್ತೀವಲ್ಲ, ಹಾಗೆ ಅಪಾಯಿಂಟ್ಮೆಂಟ್ ಕೊಟ್ಟಾಗೆಲ್ಲ ಹೋಗ್ತಾ ಇರಬೇಕು. ಏನೂ ಆಗಲ್ಲ, ಒಂದು ಸ್ವಲ್ಪ ಜಾಸ್ತಿ ಪೇಯ್ನ್ ಆಗೈತೆ. ಸೊ ಆ ಡೆಂಟಲ್ದೆಲ್ಲ ಪೇಯ್ನ್ ಆದಾಗ ಹೋಗ್ಬಿಟ್ಟು ತೋರಿಸ್ಕೊಂಡ್ರೆ ಒಳ್ಳೇದು. ಇಲ್ಲಾಂದರೆ ಆಮೇಲೆ ಅದೇ ಒಂದು ಡೈಲಾಗ್ ಐತಲ್ಲ, ಫಸ್ಟ್ ನೋವಾಗುತ್ತೆ, ನೋವಾದ್ಮೇಲೆ ಆಪ್ರೇಷನ್ ಮಾಡಬೇಕು ಅಂತಾರೆ, ಆಪ್ರೇಷನ್ ಮಾಡಿದ್ಮೇಲೆ ತೆಗಿಲೇಬೇಕು ಅಂದ್ಬಿಡ್ತಾರೆ. ಅದಕ್ಕೇ ಫಸ್ಟೇ ಹೋಗ್ಬಿಟ್ಟು ತೋರಿಸ್ಕೊಳ್ಳೋದ ಅಂತ ಇವತ್ತೊಂದು 1:30ಗೆ ಅಪಾಯಿಂಟ್ಮೆಂಟ್ ಇದೆ. ಸೊ ಹೋಗಿ ಅದು ನಮ್ಮ ಕೆಲಸವನ್ನು ಮುಗಿಸಿ ಆಮೇಲೆ ನಮ್ಮ ಮುಲಿನ ಕರ್ಕೊಬರ್ಬೇಕು. ಸೊ ಮುಂದೆ ಏನು ಮಾಡ್ತೀವಿ ಅಂತ ಎಲ್ಲ ನಮ್ಮ ಮನೆ ದೇವ್ರಿಗೆ ಬಿಟ್ಟಿರೋದು, ಅವ್ರ ಮೇಲೆ ನಮ್ದು ಇವತ್ತು ವ್ಲಾಗ್ ನಿಂತಿದೆ. ಮಕ ತೊಳೆದಿಲ್ಲ, ಸ್ನಾನ ಮಾಡಿಲ್ಲ ಫ್ರೆಂಡ್ಸ್. ನೋಡಿ ಮಕ ನೋಡ್ಕೊಳ್ಳಿ, ಮಕ ತೊಳೆದಿಲ್ಲ, ಸ್ನಾನ ಮಾಡಿಲ್ಲ, 11:30 ಆದ್ರು. ಇದು ಮಾತ್ರ ಹಾಕೋ ನೋಡಿ. ಹೇಳ್ಬಿಟ್ಟೆ ನಿನ್ ಸೀಕ್ರೆಟ್ ಹೇಳ್ಬಿಟ್ಟೆ. ಒಟ್ನಲ್ಲಿ ಒಪ್ಕೊಂಡ ನಾವು ನೋಡಿ ಫ್ರೆಂಡ್ಸ್ ಎಲ್ಲರೂ ಸ್ನಾನ ಮಾಡ್ದಂಗೆ ಕಾಣ್ತೀನ ನೋಡಿ. ಈಗ ಎದ್ದಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆದೇವ್ರು ಏನೋ ಮೋಮೋಸ್ ಮಾಡ್ತೀನಿ ಅಂತ ಹೇಳಿದ್ರು, ಅದು ಹೆಂಗೈತೆ ಏನು ಅಂತ ಟೇಸ್ಟ್ ಮಾಡೋದ ತಡೆ. ಕೊಡಮ್ಮ, ನೋಡಕ್ಕೆ ಚೆನ್ನಾಗೈತಾ? ಅಟ್ಲೀಸ್ಟ್ wow, he's enjoying. ಏನಾರ ವೆಜ್ ಮೊಮೋಸ್ ಇದು, ಆಮೇಲೆ ನಾನ್ ವೆಜ್ ಅನ್ಕೊಂಡು ಗೊತ್ತಾದ ಎಲ್ಲರಿಗೂ, ಮತ್ತು ವೆಜ್ ಮೊಮೋಸ್ ಆಗಿರ್ತದ ಅಂತ ಹೇಳ್ಬಿಟ್ಟು. ಚೆನ್ನಾಯ್ತಾ? ಈಗ 2 ಬೈಟ್ ತಿಂದಲ್ಲ, ಅಷ್ಟು ಖಾರ ಅನಿಸಿಲ್ಲ, ಸ್ಟಾರ್ಟ್ ಆಯ್ತೈತೆ ಖಾರ. ಇವ್ರದ್ದು ಏನು ಗೊತ್ತಾ ಫ್ರೆಂಡ್ಸ್, ರುಚಿ ಏನು ಹಾಕ್ಬೇಕು ಎಲ್ಲ ಅದ್ವಾಗಿ ಹಾಕಿರ್ತಾಳೆ. ಒಂದೇ ಒಂದು ಡಿಫಾಲ್ಟ್ ಅಂದರೆ ಖಾರ. ಉತ್ತರ ಕರ್ನಾಟಕ ಖಾರ ಇರಿಟೇಟ್ ಆಗೋದು ನೋಡಿ. ಸ್ಟಾರ್ಟ್ ಆಯ್ತು ಅನ್ಬೇಕು. ಅನ್ಬೇಕು ಕೈಯಿದೆ ಹಂಗೆ ನಿಜವಾಗ್ಲೂ ಖಾರ ಐತಿಲ್ಲ. ಅದಾಗ ಏನು ಮಾಡ್ಬೇಕು ಗೊತ್ತಾ ಫ್ರೆಂಡ್ಸ್, ಪಟ್ಪಡ ಅಂತ ತಿನ್ಬಿಡ್ಬೇಕು, ಯಾಕಂದ್ರೆ ನಾಲ್ಗೆ ರುಚಿ ಬಿಡಲ್ಲ. ಸೊ ನಾವು ಆ ರುಚಿನ ತಗೋಬೇಕು, ಸವಿಬೇಕಂದ್ರೆ ಫಾಸ್ಟ್ ತಿನ್ನಬೇಕು. ಅದು ಬರ್ತೈತೆ, ಮತ್ತೆ ಕೆಳಗೆ ಬರಲಿ. ಬಬ್ಬಲ್ಸ್ ಆಟ ಆಡ್ತಾವನ ಈಗ. ಒಂದು ಬರ್ತಾನಿಲ್ಲ. ಆಫ್ ಮಾಡ್ಕೊಂಡು ಏನು ಮಾಡತ್ತೀರಿ ನೀವು? ಮಗ ದೊಡ್ಡನಾಯ್ತು ನೋಡಲಿ. ದೊಡ್ಡ
ಲೈಟ್ ಆಫ್ ಮಾಡ್ಕೊಂಡು ಇಬ್ರು ಏನು ಮಾಡತ್ತಾರ ಬಂದ್ರೆ ಮಕ್ಕಳೇ ಹಾಗೆ, ಏನೇ ಸ್ಟ್ರೆಸ್ ಇರಲಿ, ಜೀವನದಲ್ಲಿ ಏನೇ ನೋವಿರಲಿ, ತಮ್ಮಲ್ಲಿ ನಮ್ಮನ್ನು ಮಕ್ಕಳ ಥರ ಆಟಾಡಿಸಿ ನಗುನ ತರಿಸ್ತಾರೆ. ಪ್ರತಿದಿನ ಪ್ರತಿ ಕ್ಷಣ ಹೊರಗಡೆ ಎಷ್ಟೇ ನೋವು ನಲಿವು ಕೆಲಸದ ಟೆನ್ಷನ್ ಇದ್ದರೂ ಮನೆಗೆ ಬಂದಾಗ ಮಕ್ಕಳಿಗೆ ಅಂತ ಟೈಮ್ ಕೊಟ್ಟಾಗ ಆ ಟೆನ್ಷನ್ ಎಲ್ಲ ಹೊರಟೋಗುತ್ತೆ. ನೀವು ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ.